ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಮ್ಮ ಕರ್ನಾಟಕದ ಜನರಲ್ಲಿ ಬ್ರಹ್ಮಗಾರ ಕಾಲಜ್ಞಾನದ ಬಗ್ಗೆ ತಿಳಿಯದವರೇ ಇಲ್ಲ ಎಂದು ಹೇಳಬಹುದು. ಪ್ರಪಂಚದಲ್ಲಿ ಯಾವುದೇ ವಿಚಿತ್ರ ಘಟನೆ ನಡೆದರೂ ತಕ್ಷಣ ನೆನಪಿಗೆ ಬರುವುದು ಅವರು ನೂರಾರು ವರ್ಷಗಳ ಹಿಂದೆಯೇ ಬರೆದಿಟ್ಟಂತ ಕಾಲಜ್ಞಾನ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ವೀರ ಬ್ರಹ್ಮೇಂದ್ರ ಸ್ವಾಮಿಯವರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ನೀಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಸಪೋರ್ಟ್ ಅನ್ನು ತೋರಿಸಿ. ವೀರ ಬ್ರಹ್ಮೇಂದ್ರ ಸ್ವಾಮಿ ಅವರು 1608ರಲ್ಲಿ ಸರಸ್ವತಿಯ ನದಿಯ ತೀರದಲ್ಲಿರುವ ಬ್ರಹ್ಮಾನಂದಪುರದಲ್ಲಿ ವಿಶ್ವ ಬ್ರಾಹ್ಮಣ ಕುಟುಂಬದ ಪರಿಪೂರ್ಣಾಚಾರ್ಯ ಮತ್ತು ಪ್ರಕೃತಾಂಬ ದಂಪತಿಗೆ ಜನಿಸಿದರು. ಪೋಷಕರ ಮರಣದ ನಂತರ ಅವರು ಅತ್ರಿ ಮುನಿಗಳ ಆಶ್ರಮದಲ್ಲಿ ಬೆಳೆದರು. ನಂತರ ಕಾಶಿ ಯಾತ್ರೆಗೆ ಹೊರಟಿದ್ದ ಪಾಪಾಗ್ನಿ ಮಠದ ಅಧಿಪತಿಗಳಾದ ವೀರ ಭೋಜಾಚಾರ್ಯರು ಇವರನ್ನು ದತ್ತು ಪಡೆದು ವೀರ ಬೊಟ್ಲಾಯ ಎಂದು ನಾಮಕರಣ ಮಾಡಿದರು. ಸ್ವಾಮಿಯವರು ಕೇವಲ ತನ್ನ 11ನೇ ವಯಸ್ಸಿನಲ್ಲಿ ಕಾಳಿಕಾಂಬ ಸಪ್ತಶತಿ ಎಂಬ ಗ್ರಂಥವನ್ನು ರಚಿಸಿದರು. ಅವರ ತಂದೆಯ ಮರಣದ ನಂತರ ಆಧ್ಯಾತ್ಮಿಕ ಪಯಣ ಆರಂಭಿಸಿದ ಅವರು ತಮ್ಮ ತಾಯಿಗೆ ಸೃಷ್ಟಿಯ ರಹಸ್ಯಗಳನ್ನು ಬೋಧಿಸಿ ದೇಶಾಟನೆಗೆ ಹೊರಟರು. ಬ್ರಹ್ಮೇಂದ್ರ ಸ್ವಾಮಿಯವರು ಅಂದು ಬರೆದ ಅನೇಕ ವಿಷಯಗಳು ಇಂದು ಅಕ್ಷರಶಃ ನಿಜವಾಗಿವೆ. ಅವರು ಮೊದಲಿಗೆ ಹೇಳಿದ್ದು ಬಿಳಿ ಚರ್ಮದವರು ಅಂದ್ರೆ ಬ್ರಿಟಿಷರು ಈ ಭಾರತ ಖಂಡವನ್ನು ಆಳುತ್ತಾರೆ ಎಂದು ಅವರು ಮೊದಲೇ ಹೇಳಿದ್ದರು. ಅದರಂತೆ ಬ್ರಿಟಿಷರು ಭಾರತವನ್ನು ದೀರ್ಘಕಾಲದವರೆಗೆ ಆಳಿದರು. ನಂತರ ಒಬ್ಬ ಸ್ತ್ರೀ ಸುಮಾರು 16 ವರ್ಷಗಳ ಕಾಲ ರಾಜ್ಯಭಾರ ಮಾಡುತ್ತಾಳೆ ಎಂದು ಬರೆದಿದ್ದರು. ಇದರಂತೆ ಇಂದಿರಾ ಗಾಂಧಿ ಅವರು ಸುಮಾರು 15 ವರ್ಷ 300 ದಿನಗಳ ಕಾಲ ಭಾರತದ ಪ್ರಧಾನಮಂತ್ರಿಯಾಗಿದ್ದರು. ತೆರೆಯ ಮೇಲಿನ ಬೊಂಬೆಗಳು ಅಧಿಕಾರ ಹಿಡಿಯುತ್ತವೆ ಎಂದು ಅವರು ಮೊದಲೇ ಹೇಳಿದ್ದರು. ಅದರಂತೆ ಎನ್.ಟಿ. ರಾಮರಾವ್, ಎಂ.ಜಿ. ರಾಮಚಂದ್ರನ್ ಮತ್ತು ಜಯಲಲಿತಾ ಅವರಂತಹ ಸಿನಿಮಾ ನಟರು ರಾಜಕೀಯಕ್ಕೆ ಬಂದು ಮುಖ್ಯಮಂತ್ರಿಗಳಾದರು. ದಕ್ಷಿಣ ಭಾರತದ 3 ರಾಜ್ಯಗಳನ್ನು ರಾಮ ಎಂಬ ಹೆಸರಿನವರು ಆಳುತ್ತಾರೆ ಎಂದು ಹೇಳಿದ್ದರು. ಅದರಂತೆ ಆಂಧ್ರದಲ್ಲಿ ಎನ್.ಟಿ. ರಾಮರಾವ್, ತಮಿಳುನಾಡಿನಲ್ಲಿ ಎಂ.ಜಿ. ರಾಮಚಂದ್ರನ್ ಮತ್ತು ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಏಕಕಾಲದಲ್ಲಿ ಆಡಳಿತ ನಡೆಸಿದರು. ಬಲಿಷ್ಠನಾದ ಕುಳ್ಳನೆಯ ವ್ಯಕ್ತಿ ದೇಶವನ್ನು ಆಳುತ್ತಾನೆ ಎಂದು ಹೇಳಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ವಿಷಯದಲ್ಲಿ ನಿಜವಾಯಿತು. ಮುಸ್ಲಿಂ ರಾಷ್ಟ್ರಗಳ ನಡುವೆ 7 ವರ್ಷಗಳ ಕಾಲ ಯುದ್ಧ ನಡೆಯುತ್ತದೆ ಎಂದಿದ್ದರು. 1980ರಿಂದ 87ರ ಇರಾನ್ ಇರಾಕ್ ಯುದ್ಧ, ಹಾಗೆಯೇ ಶನಿ ಗ್ರಹವು ಮಿಥುನ ರಾಶಿಗೆ ಬಂದಾಗಲೆಲ್ಲ 1913, 1943, 1973, 2003 ಈ ಇಸ್ವಿಗಳಲ್ಲಿ ಜಗತ್ತಿನಲ್ಲಿ ಮಹಾಯುದ್ಧಗಳು ಮತ್ತು ಕೋಟ್ಯಾಂತರ ಜನರ ಸಾವು ಸಂಭವಿಸುತ್ತದೆ ಎಂದು ಅವರು ಹೇಳಿದ್ದು ಇತಿಹಾಸದಲ್ಲಿ ದಾಖಲಾಗಿದೆ. ಬ್ರಹ್ಮೇಂದ್ರ ಸ್ವಾಮಿಯವರು ನೂರಾರು ವರ್ಷಗಳ ಹಿಂದೆಯೇ ಆಧುನಿಕ ಜಗತ್ತಿನ ಬದಲಾವಣೆಗಳನ್ನು ನಿಖರವಾಗಿ ಅಂದಾಜಿಸಿದ್ದರು. ಈಶಾನ್ಯ ದಿಕ್ಕಿನಲ್ಲಿ ವಿಷಗಾಳಿ ಹುಟ್ಟಿ ಅನೇಕರು ಸಾಯುತ್ತಾರೆ ಎಂದು ಅವರು ಬರೆದಿದ್ದರು. ಅದರಂತೆ 1984ರ ಡಿಸೆಂಬರ್ 3ರಂದು ಭೋಪಾಲ್ ನಗರದ ಫ್ಯಾಕ್ಟರಿಯಿಂದ ವಿಷಕಾರಿ ಅನಿಲ ಸೋರಿಕೆಯಾಗಿ ಸಾವಿರಾರು ಜನರು ಮೃತಪಟ್ಟರು. ಸೂರ್ಯನು ಗಡಗಡ ನಡುಗುತ್ತಾನೆ ಎಂದು ಹೇಳಿದ್ದರು. ಅದರಂತೆ 1980 ಫೆಬ್ರವರಿ 16ರಂದು ಸಂಪೂರ್ಣ ಸೂರ್ಯಗ್ರಹಣದ ಸಮಯದಲ್ಲಿ ಸೂರ್ಯನ 14 ಸೆಕೆಂಡ್ಗಳ ಕಾಲ ಕಂಪಿಸಿದ ಘಟನೆಯನ್ನು ಕೋನಾರ್ ಸೂರ್ಯ ದೇವಾಲಯದ ದಾಖಲೆಗಳು ದೃಢಪಡಿಸಿವೆ. ಕೃಷ್ಣ ಮತ್ತು ಗೋದಾವರಿ ನದಿಗಳ ಮಧ್ಯೆ ಪ್ರಾಣಿಗಳು ಮತ್ತು ಮನುಷ್ಯರು ಮರಣಿಸುತ್ತಾರೆ ಎಂದು ಅವರು ಹೇಳಿದ್ದು 1977ರ ನವೆಂಬರ್ 19ರಂದು ಸಂಭವಿಸಿದ ಭೀಕರ ಚಂಡಮಾರುತ ಮತ್ತು ಸುನಾಮಿಯಲ್ಲಿ ನಿಜವಾಯಿತು. ಬೇವಿನ ಮರದಿಂದ ಅಮೃತ ಸುರಿಯುತ್ತದೆ ಎಂದು ಅವರು ಹೇಳಿದ್ದರು. ಆಂಧ್ರ ಪ್ರದೇಶದ ಗುಂಟೂರು ಮತ್ತು ಕೃಷ್ಣ ಜಿಲ್ಲೆಗಳಲ್ಲಿ ಇಂಥ ಘಟನೆಗಳು ನಡೆದಿವೆ. ಆದರೆ ಇದನ್ನು ಸೈಂಟಿಸ್ಟ್ಗಳು ಬ್ಯಾಕ್ಟೀರಿಯಾದ ಕಾರಣ ಎಂದು ಹೇಳಿದರು. ಕಾಲಜ್ಞಾನದ ಸಾಲುಗಳು ಇಲ್ಲಿ ನೆನಪಿಗೆ ಬರುತ್ತವೆ. ನೀರನ್ನು ಬಳಸಿ ದೀಪಗಳನ್ನು ಬೆಳಗುತ್ತಾರೆ ಎಂದು ಹೇಳಿದ್ದರು. ಅದರಂತೆ ಎಲೆಕ್ಟ್ರಿಸಿಟಿ ಮುಂಚೂಣಿಗೆ ಬಂದಿತು. ಎತ್ತುಗಳಿಲ್ಲದೆ ಬಂಡಿಗಳು ಚಲಿಸುತ್ತವೆ. ಅದರಂತೆ ಕಾರು, ಬೈಕು ಮತ್ತು ವಾಹನಗಳು ಚಾಲನೆಗೆ ಬಂದವು. ಆಕಾಶದಲ್ಲಿ ಹಕ್ಕಿಗಳಂತ ವಾಹನಗಳು ಬಿದ್ದು ಜನರು ಸಾಯುತ್ತಾರೆ ಎಂದು ಹೇಳಿದ್ದರು. ಇದರಂತೆ ಹೆಚ್ಚು ವಿಮಾನ ಅಪಘಾತಗಳು ಸಂಭವಿಸುವುದನ್ನ ನೀವೇ ನೋಡಿದ್ದೀರಾ. ಮನುಷ್ಯರಿಲ್ಲದೆಯೇ ಮಾತುಗಳು ಕೇಳಿಸುತ್ತವೆ ಎಂದು ಹೇಳಿದ್ದರು. ಅದರಂತೆ ಫೋನ್, ರೇಡಿಯೋ, ಟಿವಿಗಳ ಮೂಲಕ ನಾವು ಅನೇಕ ರೀತಿಯ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಲೇ ಇರುತ್ತೇವೆ. ಭಾರತೀಯರು ತಮ್ಮ ಸಂಪ್ರದಾಯಗಳನ್ನು ಮರೆತು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅನುಸರಿಸುತ್ತಾರೆ ಮತ್ತು ಯುವಕರು ಧೂಮಪಾನ ಮತ್ತು ಡ್ರಗ್ಸ್ಗೆ ಬಲಿಯಾಗುತ್ತಾರೆ ಎಂದು ಅವರು ಮೊದಲೇ ಎಚ್ಚರಿಕೆಯನ್ನು ನೀಡಿದ್ದರು.
ಮನುಷ್ಯರು ಯಂತ್ರಗಳ ಮೇಲೆ ಅವಲಂಬಿತರಾಗಿ ದೈಹಿಕ ಶ್ರಮ ಮರೆತು ಸೋಮಾರಿಗಳಾಗುತ್ತಾರೆ. ಇದರಿಂದಾಗಿ ಮಂಡಿ ನೋವು, ಬೊಜ್ಜು ಮತ್ತು ವಿಚಿತ್ರ ರೋಗಗಳು ಬರುತ್ತವೆ ಎಂದು ಅವರು ಮೊದಲೇ ವಿವರಿಸಿದ್ದರು. ಹೀಗೆ ದೇಶಾಟನೆಗೆ ಹೊರಟ ಬ್ರಹ್ಮೇಂದ್ರ ಸ್ವಾಮಿಯವರು ತಮ್ಮ ಅನುಭವಗಳನ್ನು ಗ್ರಂಥ ರೂಪದಲ್ಲಿ ಬರೆಯಲು ನಿರ್ಧಾರ ಮಾಡಿದರು. ಈ ಪ್ರಯಾಣದ ಸಮಯದಲ್ಲಿ ಅವರು ಕಡಪ ಜಿಲ್ಲೆಯ ಬನಗಾನಪಲ್ಲಿಗೆ ತಲುಪಿದರು. ಅಲ್ಲಿ ರಾತ್ರಿಯ ಸಮಯದಲ್ಲಿ ಅಚ್ಚಮಾಂಬ ಎಂಬ ಮಹಿಳೆಯ ಮನೆಯ ಅಂಗಣದಲ್ಲಿ ಮಲಗಿದ್ದರು. ಬೆಳಿಗ್ಗೆ ಅಚ್ಚಮಾಂಬ ಅವರ ಪರಿಚಯ ಕೇಳಿದಾಗ ತಮಗೆ ಯಾವುದಾದ್ರು ಕೆಲಸ ನೀಡುವಂತೆ ಸ್ವಾಮಿ ಕೇಳಿಕೊಂಡರು. ಆಗ ಅಚ್ಚಮಾಂಬ ಅವರಿಗೆ ತಮ್ಮ ಹಸುಗಳನ್ನು ಮೇಯಿಸುವ ಕೆಲಸವನ್ನು ಒಪ್ಪಿಸಿದರು. ಬ್ರಹ್ಮೇಂದ್ರ ಸ್ವಾಮಿಯವರು ಪ್ರತಿದಿನ ಗೋವುಗಳನ್ನು ಕರೆದುಕೊಂಡು ರಾವಲಕೊಂಡ ಎಂಬ ಗುಹೆ ಇರುವ ಪ್ರದೇಶಕ್ಕೆ ಹೋಗುತ್ತಿದ್ದರು. ಅಲ್ಲಿ ಅವರು ಹಸುಗಳನ್ನು ಮೇಯಲು ಬಿಟ್ಟು ಗುಹೆಯೊಳಗೆ ಕುಳಿತು ಭವಿಷ್ಯತ್ತಿನ ಘಟನೆಗಳನ್ನು ಕಾಲಜ್ಞಾನ ಎಂಬ ಹೆಸರಿನಲ್ಲಿ ತಾಳೆಗರಿಗಳ ಮೇಲೆ ಬರೆಯಲು ಆರಂಭಿಸಿದರು. ಬ್ರಹ್ಮೇಂದ್ರ ಸ್ವಾಮಿಯವರು ಹಸುಗಳನ್ನು ಮೇಯಿಸುವಾಗ ಅವುಗಳ ಸುತ್ತ ಮಂತ್ರಶಕ್ತಿಯಿಂದ ಒಂದು ರಕ್ಷಣಾ ವಲಯವನ್ನು ನಿರ್ಮಿಸಿ ತಾವು ಗುಹೆಯಲ್ಲಿ ಕುಳಿತು ಕಾಲಜ್ಞಾನವನ್ನು ಬರೆಯುತ್ತಿದ್ದರು. ಹೀಗಿರುವಾಗ ಒಂದು ದಿನ ಅಚ್ಚಮಾಂಬ ಇದನ್ನು ನೋಡಿ ಸ್ವಾಮಿಯವರು ಸಾಮಾನ್ಯ ಮನುಷ್ಯರಲ್ಲ ಎಂದು ಅರಿತು ಕ್ಷಮೆಯಾಚಿಸಿದರು. ಆಗ ಸ್ವಾಮಿಯವರು ಆಕೆಗೆ ದ್ವಾದಾಕ್ಷರಿ ಮಂತ್ರವನ್ನು ಉಪದೇಶಿಸಿ ತಮ್ಮ ಶಿಷ್ಯೆಯನ್ನಾಗಿ ಸ್ವೀಕರಿಸಿದರು. ಆ ಪ್ರದೇಶವೇ ಇಂದಿನ ಪ್ರಸಿದ್ಧ ಪುಣ್ಯಕ್ಷೇತ್ರ ಯಾಗಂಟಿ. ಸ್ವಾಮಿಯವರು ಕಾಲಜ್ಞಾನದಲ್ಲಿ ಸುಮಾರು 14,000 ಭವಿಷ್ಯವಾಣಿಗಳನ್ನು ಬರೆದಿದ್ದಾರೆ ಎಂದು ಹೇಳಲಾಗುತ್ತದೆ. ಇನ್ನು ಕಾಲಜ್ಞಾನದ ಪ್ರಮುಖಾಂಶಗಳನ್ನು ನೋಡೋದಾದ್ರೆ, ತಂದೆ ತಾಯಿಯಂದಿರು ಹೆಣ್ಣು ಮಕ್ಕಳನ್ನು ಹಣಕ್ಕಾಗಿ ಮಾರಾಟ ಮಾಡುತ್ತಾರೆ ಎಂದು ಹೇಳಿದ್ದರು. ಅದು ಅಕ್ಷರಶಃ ವರದಕ್ಷಿಣೆ ಅಥವಾ ಹಣದ ವಿನಿಮಯದ ಮೂಲಕ ನಿಜವಾಗಿದೆ. ಮಗ ತಂದೆ ತಾಯಿಯನ್ನು ದಂಪತಿಗಳು ಪರಸ್ಪರ ಕೊಲ್ಲುವಂತಹ ಕ್ರೂರ ಘಟನೆಗಳು ಕಲಿಯುಗದಲ್ಲಿ ನಡೆಯುತ್ತವೆ ಎಂದು ಹೇಳಿದ್ದರು. ಅದು ಸಹ ಈಗಿನ ಪ್ರಸ್ತುತ ಕಾಲದಲ್ಲಿ ನಿಜವಾಗಿದೆ. ವೇಷವಾಟಿಕೆ ಮತ್ತು ಅನೈತಿಕ ಸಂಬಂಧಗಳಿಂದಾಗಿ ಮನುಷ್ಯರು ಭೀಕರ ರೋಗಗಳಿಗೆ ತುತ್ತಾಗುತ್ತಾರೆ ಎಂದು ಹೇಳಿದ್ದರು. ಅದು ಕೂಡ ಈಗ ಏಡ್ಸ್ ನಂತಹ ಮಾರಕ ರೋಗದಿಂದ ನಿಜವಾಗಿದೆ. ಒಂದು ಕಾಲದಲ್ಲಿ ಕೇವಲ ಪುರುಷರಿಗಷ್ಟೇ ಸೀಮಿತವಾಗಿದ್ದ ರಾಜ್ಯಸಭೆ ಮತ್ತು ಉದ್ಯೋಗಗಳಲ್ಲಿ ಸ್ತ್ರೀಯರು ಪ್ರಾಬಲ್ಯ ಸಾಧಿಸುತ್ತಾರೆ ಎಂದು ಹೇಳಿದ್ದರು. ಅದೇ ರೀತಿ ಇಂದು ಮಹಿಳೆಯರು ರಾಜಕೀಯ ಮತ್ತು ಉದ್ಯೋಗ ರಂಗದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಬ್ರಾಹ್ಮಣರಲ್ಲದವರು ವೇದ ಪಠಣ ಮಾಡುತ್ತಾರೆ. ಬೀದಿಗೆ ಒಬ್ಬ ಕಳ್ಳ ಬಾಬಾಗಳು ಹುಟ್ಟಿಕೊಳ್ಳುತ್ತಾರೆ. ದೇವಸ್ಥಾನಗಳಲ್ಲಿ ವಿಗ್ರಹಗಳ ಕಳ್ಳತನ ನಡೆಯುತ್ತದೆ ಎಂದು ಹೇಳಿದ್ದರು. ಬ್ರಹ್ಮೇಂದ್ರ ಸ್ವಾಮಿಯವರು ನಂತರ ಕಂದಿ ಮಲ್ಲಯ್ಯಪಲ್ಲೆ ತಲುಪಿದರು. ಅಲ್ಲಿ ಶೇಖ್ ಸೈಯದ್ ಎಂಬ ವ್ಯಕ್ತಿ ಸ್ವಾಮಿಯವರ ಶಿಷ್ಯರಾಗಿ ಸಿದ್ದಯ್ಯ ಎಂದು ಹೆಸರು ಬದಲಾಯಿಸಿಕೊಂಡರು. ಸ್ವಾಮಿಯವರು ಕುಲಮತ ಭೇದವಿಲ್ಲದೆ ಅವರಿಗೆ ಜ್ಞಾನವನ್ನು ಬೋಧಿಸಿದರು. ಆದ್ದರಿಂದಲೇ ಬ್ರಹ್ಮಗಾರಿ ಅವರಿಗೆ ಸರಿಸಾಟಿಯಾಗುವ ಗುರು ಇಲ್ಲ, ಸಿದ್ದಯ್ಯನಂತ ಶಿಷ್ಯ ಇಲ್ಲ ಎಂಬ ಮಾತು ಪ್ರಸಿದ್ಧವಾಯಿತು. ನಂತರ ದೈವ ಭಕ್ತಿಯುಳ್ಳ ಗೋವಿಂದಮ್ಮ ಎಂಬಾಕೆಯನ್ನು ಸ್ವಾಮಿಯವರು ವಿವಾಹವಾದರು. ಆದರೆ ಮದುವೆಗೆ ಮುನ್ನ ಸ್ವಾಮಿಯವರು ಒಂದು ಷರತ್ತು ಹಾಕಿದರು. ಕಲಿಯುಗದ 4094ನೇ ವರ್ಷದಲ್ಲಿ ಅಂದ್ರೆ ಕ್ರಿಸ್ತ ಶಕ 1696ರ ಸುಮಾರಿಗೆ ನಾನು ಸಜೀವ ಸಮಾಧಿಯಾಗುತ್ತೇನೆ. ಅದಾದ ನಂತರ ಮತ್ತೆ ವೀರಭೋಗ ವಸಂತರಾಯರಾಗಿ ಮರುಜನ್ಮ ಪಡೆಯುತ್ತೇನೆ ಎಂದು ತಿಳಿಸಿದರು. ಬ್ರಹ್ಮಗಾರಿ ಕಾಲಜ್ಞಾನವು ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಪ್ರಸಿದ್ಧವಾದದ್ದು. ಕಲಿಗಾಲದಲ್ಲಿ ನಡೆಯುವ ಬದಲಾವಣೆಗಳ ಬಗ್ಗೆ ಅವರು 100 ವರ್ಷಗಳ ಹಿಂದೆಯೇ ಪ್ರಬಲವಾದ ಭವಿಷ್ಯವಾಣಿಗಳನ್ನು ನುಡಿದಿದ್ದಾರೆ. ಬನಗಾನಪಲ್ಲಿ ನವಾಬನಾದ ಮೀರ್ ಫಜಲ್ ಅಲಿ ಖಾನ್ ಬ್ರಹ್ಮಗಾರರನ್ನು ಪರೀಕ್ಷಿಸಲು ಒಂದು ತಟ್ಟೆಯಲ್ಲಿ ಮಾಂಸವನ್ನು ಇಟ್ಟು ಅದರ ಮೇಲೆ ಬಟ್ಟೆ ಮುಚ್ಚಿ ನೀಡುತ್ತಾನೆ. ಆಗ ಮಹಾತ್ಮರು ನಕ್ಕು ಬಟ್ಟೆಯನ್ನು ತೆಗೆದಾಗ ಆ ಮಾಂಸವು ಹೂವು ಮತ್ತು ಹಣ್ಣುಗಳಾಗಿ ಬದಲಾಗಿರುತ್ತದೆ. ಇದರಿಂದ ಆಶ್ಚರ್ಯಚಕಿತನಾದ ನವಾಬನು ಕ್ಷಮೆ ಕೇಳಿ ಜ್ಞಾನ ಬೋಧನೆಯನ್ನು ಪಡೆದುಕೊಳ್ಳುತ್ತಾನೆ. ಅಂದು ಸ್ವಾಮಿಗಳು ಹೇಳಿದ ಕೆಲವು ಮುನ್ಸೂಚನೆಗಳು ಇಲ್ಲಿವೆ. ದೇಶದಲ್ಲಿ ರಾಜರ ಮತ್ತು ನವಾಬರ ಆಳ್ವಿಕೆ ಕ್ರಮೇಣ ನಾಶವಾಗಿ ಪ್ರಜಾಪ್ರಭುತ್ವ ಬರುತ್ತದೆ. ಎರಡನೆಯದು, ಶ್ರಾವಣ ಮಾಸದಲ್ಲಿ ರೇವಲ್ಲೆ ಗ್ರಾಮದಲ್ಲಿ ಒಂದು ಗಿಡವು ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದು ನಿಲ್ಲುತ್ತದೆ. 8 ದಿನಗಳ ಕಾಲ ಹೀಗೆ ನಡೆದು ನಂತರ ನೆಲಕ್ಕುರುಳುತ್ತದೆ. ಆ ದಿನದಿಂದ ದೇಶದಲ್ಲಿ ಕ್ಷಾಮ ಅಂದ್ರೆ ಬರಗಾಲ ಉಂಟಾಗುತ್ತದೆ. ಇದು 1976ರಲ್ಲಿ ನಡೆದಿದೆ ಎಂದು ನಂಬಲಾಗಿದೆ. ಕಲಿಗಾಲದಲ್ಲಿ ವಸ್ತುಗಳ ಬೆಲೆ ಎಷ್ಟು ಏರುತ್ತದೆ ಎಂದರೆ ₹1ಗೆ 1 ಇಡೀ ಅಕ್ಕಿ ಮಾತ್ರ ಸಿಗುತ್ತದೆ. ಜನರು ಹಸಿವಿನಿಂದ ಕಷ್ಟಪಡುತ್ತಾರೆ. ಇರುವೆ ಆನೆಯ ರೂಪವನ್ನು ಪಡೆದುಕೊಳ್ಳುತ್ತದೆ ಎಂದು ಹೇಳಿದ್ದರು. ಅಂದ್ರೆ ಚಿಕ್ಕ ವಸ್ತುವಿಗೆ ಆನೆಯಷ್ಟು ಹಣ ನೀಡಬೇಕಾಗುತ್ತದೆ ಎಂದು ಬಣ್ಣಿಸಿದ್ದಾರೆ.
ಶುದ್ಧವಾದ ಬೆಲ್ಲ ಕಹಿಯಾಗುತ್ತದೆ. ತಿನ್ನುವ ಪ್ರತಿಯೊಂದು ವಸ್ತುವಿನಲ್ಲಿ ವಿಷ ಮತ್ತು ಕ್ರಿಮಿಗಳು ಸೇರಿ ಆಹಾರದ ಗುಣಮಟ್ಟ ಹದಗೆಡುತ್ತದೆ. ಇದರಿಂದ ಅನೇಕ ರೋಗಗಳು ಹರಡುತ್ತವೆ ಎಂದು ಹೇಳಿದ್ದರು. ಚಿನ್ನದ ಬೆಲೆ ಸಾಮಾನ್ಯ ಜನರಿಗೆ ಎಟುಕದಷ್ಟು ಏರುತ್ತದೆ. ಜನರು ಅಸಲಿ ಚಿನ್ನದ ಬದಲು ಹಿತ್ತಾಳೆ ಅಥವಾ ಗಿಲ್ಟ್ ಆಭರಣಗಳನ್ನು ಧರಿಸುತ್ತಾರೆ ಎಂದು ಹೇಳಿದ್ದರು. ಜನರು ಕಾಲಿಗೆ ಧರಿಸುವ ಪಾದರಕ್ಷೆಗಳೊಂದಿಗೆ ಊಟ ಮಾಡುತ್ತಾರೆ ಎಂದು ಆ ಮಹಾತ್ಮರು ಮೊದಲೇ ಊಹೆ ಮಾಡಿದ್ದರು. ಸೊ ಈಗ ಅದೇ ಫ್ಯಾಷನ್ ಆಗಿದೆ. ಕಪ್ಪು ಬಣ್ಣದ ಬಟ್ಟೆಗಳನ್ನು ಹೆಚ್ಚು ಇಷ್ಟಪಟ್ಟು ಧರಿಸುತ್ತಾರೆ ಎಂದು ಹೇಳಿದ್ದರು. ಸಿದ್ಧ ವಟಂ ನವಾಬನು ತನ್ನ ಕುದುರೆಯ ಗರ್ಭದಲ್ಲಿರುವುದು ಗಂಡು ಅಥವಾ ಹೆಣ್ಣು ಎಂದು ಕೇಳಿದಾಗ ಆಗ ಬ್ರಹ್ಮಂಗಾರು ಅದು 4 ಕಾಲುಗಳ ಬಿಳಿ ಬಣ್ಣದಲ್ಲಿರುವ ಗಂಡು ಮರಿ ಎಂದು ನಿಖರವಾಗಿ ಹೇಳುತ್ತಾರೆ. ಅದರಂತೆಯೇ ನಡೆಯುತ್ತದೆ ಕೂಡ. ನಂತರ ನವಾಬನಿಗೆ ಈ ಕೆಳಗಿನ ಭವಿಷ್ಯಗಳನ್ನು ತಿಳಿಸುತ್ತಾರೆ. ಕಲಿಯುಗದಲ್ಲಿ ಗಂಗಾ ನದಿಯು ಕಾಶಿಯಲ್ಲಿ ಕಾಣದಂತೆ ಮಾಯವಾಗುತ್ತದೆ. ತಿರುಪತಿ ಬೆಟ್ಟಕ್ಕೆ ಹೋಗುವ ದಾರಿಗಳು ಮುಚ್ಚಿ ಹೋಗುತ್ತವೆ ಮತ್ತು ಪೂರ್ವದಲ್ಲಿ ಧೂಮುಕೇತು ಕಾಣಿಸಿಕೊಳ್ಳುತ್ತದೆ. ಇದು ಪ್ರಳಯದ ಸಂಕೇತ. ಮಧುರೆ ಮೀನಾಕ್ಷಿ ಅಮ್ಮನವರು ಮನುಷ್ಯರೊಂದಿಗೆ ಮಾತನಾಡುತ್ತಾರೆ. ಕಂಚಿ ಕಾಮಾಕ್ಷಿ ಅಮ್ಮನವರ ಕಣ್ಣಿನಿಂದ ನೀರು ಸುರಿಯುತ್ತದೆ. ಇದು ಅಪಾರ ಸಾವು ನೋವುಗಳ ಸೂಚನೆ. ನೆಲ್ಲೂರು ಜಿಲ್ಲೆಯ ಜೊನ್ನೆವಾಡ ಕಾಮಾಕ್ಷಿ ಅಮ್ಮನವರು ರಕ್ತವನ್ನು ವಾಂತಿ ಮಾಡುತ್ತಾರೆ, ಅಂದ್ರೆ ಉಗ್ರ ರೂಪವನ್ನು ತಾಳುತ್ತಾರೆ ಎಂದು. ಕಂದಿ ಮಲ್ಲಯ್ಯಪಲ್ಲಿಯಲ್ಲಿರುವ ಅವರ ಮಠವು ನವರತ್ನಗಳಿಂದ ಕೂಡಿ 12 ಅಮಡಗಳವರೆಗೆ ವಿಸ್ತರಿಸಿ 7ನೇ ಕೈಲಾಸದಂತೆ ವೈಭವದಿಂದ ಕಂಗೊಳಿಸುತ್ತದೆ. ಕಮ್ಮಂ ಕೆರೆಯ ಬಳಿ ಇರುವ ಗುಪ್ತ ನಿಧಿಯನ್ನು ಹೊರತೆಗೆದು ಮಠದ ಅಭಿವೃದ್ಧಿಗೆ ಬಳಸಲಾಗುತ್ತದೆ. ಕೊನೆಯದಾಗಿ ಬ್ರಹ್ಮಂಗಾರು 1993ರಲ್ಲಿ ಶ್ರೀ ಮುಖನಾಮ ಸಂವತ್ಸರ ವೈಶಾಖ ಶುದ್ಧ ಪಂಚಮಿ ಎಂದು ಆಂಧ್ರ ಪ್ರದೇಶದ ಕಂದಿ ಮಲ್ಲಯ್ಯಪಲ್ಲಿಯಲ್ಲಿ ಜೀವ ಸಮಾಧಿಯಾದರು. ಫ್ರೆಂಡ್ಸ್, ಪ್ರಕೃತಿ ವಿಕೋಪಗಳು ಮತ್ತು ವಿಚಿತ್ರ ಘಟನೆಗಳ ಬಗ್ಗೆ ಮಹಾತ್ಮರು ಮೊದಲೇ ಮಾಹಿತಿ ನೀಡಿದ್ದರು. ಗುಂಟೂರು ಜಿಲ್ಲೆಯ ಕೊಂಡಬೀಡು ಕೋಟೆಯ ಉತ್ತರಕ್ಕಿರುವ ಕಲ್ಲಿನ ಗರುಡ ಸ್ತಂಭವು ಮುರಿದು ಬೀಳುತ್ತದೆ. ಮಂತ್ರಾಲಯದ ಬಳಿ ಪಾರ್ಥಿವ ನಾಮ ಸಂವತ್ಸರದ ಕಾರ್ತಿಕ ಮಾಸದಲ್ಲಿ ಒಂದು ಬೇವಿನ ಮರ ಹುಟ್ಟುತ್ತದೆ. 32 ದಿನಗಳ ಕಾಲ ಸುಗಂಧ ಬೀರುವ ಈ ಮರ 33ನೇ ದಿನದಿಂದ ವಿಪರೀತ ದುರ್ನಾತ ಬೀರುತ್ತದೆ. ಈ ವಾಸನೆ ತಗುಲಿದವರಿಗೆ ಮೈ ಮೇಲೆ ಗುಳ್ಳೆಗಳು ಎದ್ದು ಮರಣ ಹೊಂದುತ್ತಾರೆ. ಶ್ರೀಶೈಲ ಭ್ರಮರಾಂಬಿಕಾ ದೇವಿಯ ಪೀತಾಂಬರಕ್ಕೆ ಗೆದ್ದಲು ಹಿಡಿಯುತ್ತದೆ. ದೇವಸ್ಥಾನದೊಳಗೆ 2 ತಲೆಗಳ ಮೊಸಳೆ ನುಗ್ಗಿ 3 ದಿನಗಳ ಕಾಲ ಮೇಕೆಯಂತೆ ಕೂಗುತ್ತದೆ. ನಂತರ ಶ್ರೀಶೈಲದಲ್ಲಿ ಬೆಂಕಿಯ ಮಳೆ ಸುರಿಯುತ್ತದೆ ಎಂದು ಹೇಳಿದ್ದರು. ಅಧರ್ಮ ಹೆಚ್ಚಾದಾಗ ಯಾಗಂಟಿಯ ನಂದೀಶ್ವರನು ಜೀವ ಕಳೆ ಪಡೆದು ಅರ್ಚುತ್ತಾನೆ ಎಂದು ಹೇಳಿದ್ದರು. ಇದು ಜಗತ್ತಿನ ವಿನಾಶದ ಮುನ್ಸೂಚನೆ ಎಂದು ತಿಳಿಸಿದ್ದರು. ವೈದ್ಯರಿಗೂ ತಿಳಿಯದ ಸುಮಾರು 360 ರೀತಿಯ ಹೊಸ ರೋಗಗಳು ಹರಡಿ ಜನಸಂಖ್ಯೆ ಕ್ಷೀಣಿಸುತ್ತದೆ ಎಂದು ಹೇಳಿದ್ದರು. ದೇವಸ್ಥಾನಗಳಲ್ಲಿ ಪೂಜೆಗಳು ನಿಂತು ಹೋಗುತ್ತವೆ. ಜನರು ಭಕ್ತಿ ಮಾರ್ಗ ಬಿಟ್ಟು ಪಾಪ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಸ್ತ್ರೀಯರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗುತ್ತವೆ. ವಿಜಯವಾಡದ ಕೃಷ್ಣಾ ನದಿಯಲ್ಲಿ ಬಂಗಾರ ರಥ ಕಾಣಿಸಿಕೊಳ್ಳುತ್ತದೆ. ಅದನ್ನು ನೋಡಿದವರು ದೃಷ್ಟಿ ಕಳೆದುಕೊಳ್ಳುತ್ತಾರೆ. ಕೃಷ್ಣಾ ನದಿಯ ನೀರು ಬೆಟ್ಟದ ಮೇಲಿರುವ ದುರ್ಗಮನ ಮೂಗುತಿಯನ್ನು ಸ್ಪರ್ಶಿಸುವಷ್ಟು ಏರುತ್ತದೆ ಎಂದು ಮೊದಲೇ ಹೇಳಿದ್ದರು. ಫ್ರೆಂಡ್ಸ್, ಬ್ರಹ್ಮಂಗಾರು ತಾವು ಬರೆದ ಕಾಲಜ್ಞಾನದ 85% ಭಾಗವನ್ನು ಒಂದು ಹಳ್ಳದಲ್ಲಿ ಹೂತು ಅದರ ಮೇಲೆ ಚಿಂತೆ ಮರವನ್ನು ನೆಟ್ಟಿದ್ದಾರೆ. ತಾವು ಮರಳಿ ವೀರಭೋಗ ವಸಂತ ರಾಯರಾಗಿ ಬಂದಾಗ ಅದನ್ನು ಹೊರತೆಗೆಯುವುದಾಗಿ ಹೇಳಿದ್ದಾರೆ. ಜಗತ್ತಿನ 7 ಭಾಗದ ಜೀವರಾಶಿಗಳಲ್ಲಿ 6 ಭಾಗದಷ್ಟು ನಾಶವಾಗಿ ಕೇವಲ 1 ಭಾಗ ಮಾತ್ರ ಉಳಿಯುತ್ತದೆ. ವೀರಭೋಗ ವಸಂತರಾಯರು ಬಂದ ನಂತರ ಭೂಮಿಯ ಮೇಲೆ ಅಧರ್ಮವನ್ನು ಅಳಿಸಿ ಪಾತಾಳ ಗಂಗೆಯಲ್ಲಿರುವ ಚಂದ್ರಗುಪ್ತ ಮಹಾರಾಜನಿಗೆ ಶಾಪ ವಿಮೋಚನೆ ಮಾಡಿ ಮತ್ತೆ ಸತ್ಯಯುಗವನ್ನು ಆರಂಭಿಸುತ್ತಾರೆ. ಫ್ರೆಂಡ್ಸ್, ಈ ಎಲ್ಲ ಭವಿಷ್ಯವಾಣಿಗಳನ್ನು ಹೇಳಿದ ನಂತರ ಬ್ರಹ್ಮಂಗಾರು ಅವರು ಕ್ರಿಸ್ತಶಕ 1693ರಲ್ಲಿ ಕಂದಿ ಮಲ್ಲಯ್ಯಪಲ್ಲಿಯಲ್ಲಿ ಜೀವ ಸಮಾಧಿಯಾದರು. ಇಂದಿಗೂ ಅಲ್ಲಿನ ಮಠವು ಭಕ್ತರ ಪಾಲಿಗೆ ಅತ್ಯಂತ ಪವಿತ್ರ ಕ್ಷೇತ್ರವಾಗಿದೆ. ಫ್ರೆಂಡ್ಸ್, ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ನೀಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.